ಇದು ಸರಳ ಸರಳೀಕರಣದಾಗ ಅಂತ ಬರ್ತದೆ. ಅಂದ್ರೆ ಕಂಸ ದೊಡ್ಡ ಕಂಸ ಇಲ್ಲ ಅಂದ್ರೆ ಇದು ಸಾದಾ ಸರಳೀಕರಣ, ಅಂದ್ರೆ ಕ್ರಿಯೆಗಳ ಸರಳೀಕರಣ ಅಂತಾರೆ ಇದಕ್ಕೆ. ಏನು ಕ್ರಿಯೆಗಳ ಸರಳೀಕರಣ ನೋಡ್ರಿ. ಇದನ್ನು ಮಾಡ್ರಿ, ಟೈಮ್ ಕೊಟ್ಟದ. ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರ ಮಾಡ್ತೀರಿ. 6 × 4 2/2 ಎಷ್ಟು ಸರಳದ ಅಂತಂದ್ರೆ ಮಲ್ಲಿ ಯಾವ ಕ್ರಿಯೆ ಮಾಡ್ಕೋಬೇಕು ಅದನ್ನು ನೀವು ತಿಳ್ಕೊಬೇಕು. ಮಲ್ಲ ಭಾಗಾಕಾರ ಕ್ರಿಯೆ ಇದನ್ನ ನೆನ್ಪಿಟ್ಕೋ. ಇದು ಭಾಜ್ಯ, ಇದು ಭಾಜಕ, ಇದು ಭಾಜ್ಯ, ಇದು ಭಾಜಕ. ಈ ಅಂಕಿಗೆ ಇದರಲ್ಲೇ ಭಾಗಿಸಿದ್ರೆ ಏನು ಬರ್ತದ? 6 × 4 -1. ಈಗ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೊರಿ. 6 4 24 -1. 24ರಾಗ 1 ಹೋದ್ರೆ 23. ಆನ್ಸರ್ ಈಸ್ ಈಕ್ವಲ್ ಟು 23. ನೋಡಿ, ಅವಾಗ ನವೋದಯ ಪೇಪರ್ ಒಳ್ಳೆ ಸರಳ ಇದ್ದು ನೋಡ್ರಿ. 23 ಉತ್ತರ ಸಂಖ್ಯೆ ಡಿ. ನೋಡಿ, ಇದಂತೂ ಎಲ್ಲರಿಗೂ ಬರ್ತದ. ಟೈಮ್ ವೇಸ್ಟ್ ಮಾಡೋದು ಬೇಡ, ಸರಿಯಾಗಿ ಫೇರ್ದಾಗ ಬರ್ಕೊಡ್ರಿ. ತಿಳಿದಲ್ಲ ನಿಮಗೆ ಯಾವ ಕ್ರಿಯೆಯನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ತಿಳಿತಲ್ಲ. ನೋಡ್ರಿ, ಯಾವಾಗಲಿ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ಭಾಗಾಕಾರ ಕ್ರಿಯೆ ಮಾಡಿದ 2ಕ್ಕೆ 2 ಭಾಗಿಸಿದ್ರೆ 1 ಬಂತು. 6 × 4 -1. ಆಮೇಲೆ ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು, ಅದನ್ನು ಇಟ್ಕೋಬೇಕು. ಆಮೇಲೆ ಮೈನಸ್ ಇಟ್ಟು 24ರಾಗ 1 ಕಳೆದ್ರೆ 23 ಬಂತು. ಉತ್ತರ ಸಂಖ್ಯೆ ಡಿ. ಚೆನ್ನಾಗಿ ಬರ್ಕೊರಿ ಫೇರ್ದಾಗ.